ಸೊ ಲೆಟ್ಸ್ ಗೋ ಗೈಸ್. ಈ ಒಂದು ಮೈಕ್ನ ತೊಗೊಂಡು ಔಟ್ಡೋರ್ಗೆ ಹೋಗೋಣ ಆ್ಯಂಡ್ ಎಷ್ಟು ರೇಂಜ್ ಇದೆ ಆ್ಯಂಡ್ ರಿಯಾಲಿಟಿನ ಎಕ್ಸ್ಪೋಸ್ ಮಾಡೋಣ ಆ್ಯಂಡ್ ರಿವ್ಯೂ ಮಾಡೋಣ. ಗೈಸ್, ಸೊ ಫೈನಲಿ ಐ ಆಮ್ ದ ಔಟ್ಡೋರ್. ಜಸ್ಟ್ ಕಿಡಿಂಗ್ ಗೈಸ್, ಪರ್ಫೆಕ್ಟ್ ಔಟ್ಡೋರ್ಗೆ ಹೋಗೋಣ ಆ್ಯಂಡ್ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಲೆಟ್ಸ್ ಗೋ. ದಿಸ್ ವಾಸ್ ಜಸ್ಟ್ ಔಟ್ ಆಫ್ ದ ಹೋಮ್ ಆ್ಯಂಡ್ ಇವಾಗ ಪಬ್ಲಿಕಲ್ಲಿ ಹೋಗಿ ಯಾವ ಥರ ವಾಯ್ಸ್ ಬರುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ಪಬ್ಲಿಕಲ್ಲ, ನಮ್ಮ ಮನೆಯಿಂದ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಒಂದು ಜಾಗ ಇದೆ, ಅಲ್ಲಿ ಹೋಗಿ ನಾಯ್ಸ್ ಕಡಿಮೆ ಇರುತ್ತೆ, ಬಟ್ ರೇಂಜ್ ಚೆಕ್ ಮಾಡೋಕ್ಕಲ್ಲ. ಸೊ ಬನ್ನಿ ಹೋಗೋಣ. ಎಷ್ಟು ರೇಂಜ್ ತನಕ ಮೈಕ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ, ಬನ್ನಿ ಗೈಸ್. ಸೊ ರೈಟ್ ನೌ ಐ ಆಮ್ ಇನ್ ದ ಪರ್ಫೆಕ್ಟ್ ಔಟ್ಡೋರ್. ನಮ್ಮ ಗಾಡೀಲಿ ಪಾರ್ಕ್ ಆಗಿದೆ ಆ್ಯಂಡ್ ನಾವೆಲ್ಲಿ ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ, ಅಲ್ಲಿ ಹೋಗಿ ಶೂಟ್ ಕಂಟಿನ್ಯೂ ಮಾಡ್ತೀನಿ. ಲಿಟ್ರಲಿ ಇವತ್ತು ಶಾರ್ಟ್ಸ್ ಹಾಕ್ಕೊಂಡು ಹೋಗ್ತೀನಿ ಗೈಸ್. ಸೊ ರೈಟ್ ನಾವು ಪಬ್ಲಿಕಲ್ಲಿ ವ್ಲಾಗ್ನ ಮಾಡ್ತಾ ಇದ್ದೀವಿ ಆ್ಯಂಡ್ ವಾಯ್ಸ್ ಹೇಗೆ ಬರ್ತೀವಿ ಅಂತ ನೀವೇ ಹೇಳಿ. ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ ಯಾವುದೂ ಹಾಕಿಲ್ಲ ಆ್ಯಂಡ್ ಐ ಹೋಪ್ ವಾಯ್ಸ್ ಹೇಗಿದೆ ಅಂತ ನೀವು ಹೇಳ್ಬೋದು ಕಮೆಂಟಲ್ಲಿ. ಐ ವಿಲ್ ಸಿ ಇಟ್ ಗೈಸ್. ಆ್ಯಂಡ್ ಗೈಸ್, ಸೊ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ ನಂಬರ್ 1 ಹಾಕಿ ವ್ಲಾಗ್ನ ಮಾಡ್ತಾಯಿದ್ದೀನಿ ಪಬ್ಲಿಕಲ್ಲಿ. ಟೈಮ್ ಈವ್ನಿಂಗ್. ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಬರ್ತೀನಿ ಅಂತ ಅಂದ್ಕೊತಿದ್ದೀನಿ, ಬಿಕಾಸ್ ಪ್ರಾಪರಾಗಿ ಈವ್ನಿಂಗ್ ಟೈಮು ಸನ್ಲೈಟ್ ಇದೆ, ಬಟ್ ಸನ್ಸೆಟ್ ಆಗಿ ಬಂದಿದೆ ಗೈಸ್. ಐ ಥಿಂಕ್ ದ ವಾಯ್ಸ್ ಆ್ಯಂಡ್ ಕ್ಲಿಯರಿಟಿ ಆಫ್ ದ ವಿಡಿಯೋ ಈಸ್ ಕ್ರೇಜಿ ಗೈಸ್. ಸೊ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ನಂಬರ್ 2 ಮೋಡ್ನ ಹಾಕಿದ್ದೀನಿ ಆ್ಯಂಡ್ ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ, ಬಿಕಾಸ್ ನ್ಯಾಚುರಲ್ ನಾಯ್ಸ್ ಇರಬೇಕು ಗೈಸ್ ವ್ಲಾಗಲ್ಲಿ, ಬಟ್ ಡಿಸ್ಟರ್ಬೆನ್ಸ್ ಇರೋ ಟೈಮಲ್ಲಿ ಮಾತ್ರ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ನ ಹಾಕ್ಕೊಂಡು ವ್ಲಾಗ್ನ ಮಾಡಬೇಕು, ವೀಡಿಯೋ ಶೂಟ್ನ ಮಾಡಬೇಕು. ಎಲ್ಲಿ ನಾಯ್ಸ್ ಇಲ್ಲ, ಸ್ವಲ್ಪ ಆದರೂ ನಾಯ್ಸ್ ಇರಲೇಬೇಕು ಗೈಸ್. ಅಂದರೆ ನ್ಯಾಚುರಲ್ ವಾಯ್ಸ್, ಇಲ್ಲಿ ಗ್ರೀನರಿ ನಾಯ್ಸು ನ್ಯಾಚುರಲ್ಲು ಅದು ಬೇಕಂದರೆ ನೀವು ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ನ ಕ್ಯಾನ್ಸಲ್ ಮಾಡಿ ಜಸ್ಟ್ ನಾರ್ಮಲ್ ಮೈಕ್ ಕನೆಕ್ಟ್ ಮಾಡಿ ವ್ಲಾಗ್ ಮಾಡ್ಬೋದು. ಅದರಿಂದ ಮೈಕಿಂದ ವಾಯ್ಸ್ ಜಾಸ್ತಿ ರೆಕಾರ್ಡ್ ಆಗುತ್ತೆ, ಹೈ ಪಿಚ್ ವಾಯ್ಸ್ ರೆಕಾರ್ಡ್ ಆಗುತ್ತೆ, ಲೋ ಪಿಚ್ಚು ಆಗುತ್ತೆ ಗೈಸ್. ರೈಟ್ ನೋ ಇಟ್ಸ್ ಲೈಕ್ ಈವ್ನಿಂಗ್ ಆ್ಯಂಡ್ ಚೆಕ್ ಇಟ್ ಆಫ್. ಈವ್ನಿಂಗ್ ಟೈಮಲ್ಲಿ ವ್ಯೂ ಚೆಕ್ ಮಾಡಿ, ಇಲ್ಲಿ ಯಾರೋ ಗಾಳಿಪಟ ಹಾರಿಸ್ತಾರೆ, ಕೈಟ್ ಗೈಸ್. ಐ ಆಮ್ ಜಸ್ಟ್ ಟೆಸ್ಟಿಂಗ್. ಇವಾಗ 3rd ಮೋಡ್ ಆಫ್ ನಾಯ್ಸ್ ಕ್ಯಾನ್ಸಲೇಷನ್ನ ಆ್ಯಕ್ಟಿವೇಟ್ ಮಾಡಿದ್ದೀನಿ ಆ್ಯಂಡ್ ಐ ಹೋಪ್ ಬ್ಯಾಕ್ಗ್ರೌಂಡಲ್ಲಿ ಯಾವುದು ಲಿಟ್ಲ್ ವಾಯ್ಸ್ ಅಂದರೆ ಸ್ವಲ್ಪನೂ ವಾಯ್ಸ್ ಬರ್ತಿಲ್ಲ ಅಂತ ಅಂದ್ಕೊತಿದ್ದೀನಿ ಆ್ಯಂಡ್ ವಾಯ್ಸ್ ತುಂಬ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಚೆಕ್ ಇಟ್ ಆಫ್ ಗೈಸ್. ಸನ್ಸೆಟ್ ಆಗಿ ಬಂದಿದೆ. ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ ನಂಬರ್ 3 ವ್ಲಾಗ್ ಮಾಡ್ತೀನಿ ಆ್ಯಂಡ್ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ನ ಆಫ್ ಮಾಡಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾವ ಥರ ವೀಡಿಯೋ ಬರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ಯಾವ ಥರ ವಾಯ್ಸ್ ರೆಕಾರ್ಡ್ ಆಗುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ ಗೈಸ್. ಮುಂದ್ಗಡೆ ಸನ್ಸೆಟ್ ಆಗ್ತಿದೆ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ ನಂಬರ್ 3 ಇದ್ದೀವಿ. ಅದಕ್ಕೋಸ್ಕರ ನ್ಯಾಚುರಲ್ ವಾಯ್ಸ್ ಎಲ್ಲ ಬರ್ತಾ ಇಲ್ಲ. ಅದಕ್ಕೋಸ್ಕರ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ ನಂಬರ್ 3ನ ಕ್ಯಾನ್ಸಲ್ ಮಾಡಿ ಜಸ್ಟ್ ನಾರ್ಮಲ್ ಮೋಡಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸ್ಮೂತ್ ವಾಯ್ಸ್ ಬರುತ್ತೆ, ನ್ಯಾಚುರಲ್ ವಾಯ್ಸು ಬರುತ್ತೆ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ ಎಲ್ಲ ಕ್ಯಾನ್ಸಲ್ ಆಗಿದೆ ಆ್ಯಂಡ್ ಇವಾಗ ಜಸ್ಟ್ ನ್ಯಾಚುರಲ್ ನಾರ್ಮಲ್ ವಾಯ್ಸು ಬರುತ್ತೆ. ನಾನು ಹೊರಗಡೆ ಏನೇನು ರೆಕಾರ್ಡ್ ಮಾಡ್ತೀನಿ ಎಲ್ಲ ವಾಯ್ಸು ಬರುತ್ತೆ. ಈಚ್ ವೆಹಿಕಲ್ಸ್ ವಾಯ್ಸು ಮತ್ತು ಎಲ್ಲ ನ್ಯಾಚುರಲ್ ವಾಯ್ಸು, ಟ್ರೀ ವಾಯ್ಸು, ಬರ್ಡ್ ವಾಯ್ಸ್ ಎಲ್ಲ ಬರುತ್ತೆ, ಕ್ಲಿಯರ್ಲಿ ಬರುತ್ತೆ ಗೈಸ್. ಇವಾಗ ಮೈಕ್ನ ಆಫ್ ಮಾಡಿ ನೋಡೋಣ. ಮೊಬೈಲ್ ಮೈಕಿಂದ ಎಷ್ಟು ಕ್ಲಿಯರಾಗಿ ರೆಕಾರ್ಡ್ ಆಗುತ್ತೆ ಅಂತ. ಲೆಟ್ಸ್ ಗೋ. ಮೈಕ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಕೈಯಲ್ಲಿ ಆ್ಯಂಡ್ ಇವಾಗ ನೋಡಿ ನನ್ನ ವಾಯ್ಸ್ ಹೇಗೆ ಬರ್ತಿದೆ ಅಂತ. ನಾನು ಯಾವುದು ಮೈಕ್ ಯೂಸ್ ಮಾಡ್ತಾಯಿಲ್ಲ. ಸೊ ಜಸ್ಟ್ ನಾರ್ಮಲ್ ಫೋನಿಂದ ವ್ಲಾಗ್ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಐ ಮೀನ್ ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಸೊ ಯಾವ ಥರ ವೀಡಿಯೋ ಬರ್ತಿದೆ ಅಂತ ನೀವೇ ಹೇಳಿ ಗೈಸ್. ಲೊಕೇಶನ್ ಮಾತ್ರ ಕ್ರೇಜಿಯಾಗಿದೆ, ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಜಸ್ಟ್ ನಾರ್ಮಲ್ ಲೊಕೇಶನ್, ಆ್ಯಸ್ ಯೂಶಲ್ ಲೊಕೇಶನ್. ಡೈಲಿ ಮಾಡೋ ವ್ಲಾಗ್ ಏರಿಯಾ ಅಂದ್ಕೊಳ್ಳಿ. ಕಂಫರ್ಟೇಬಲಿ ಅಂದರೆ ಡಿಸ್ಟರ್ಬೆನ್ಸ್ ಇಲ್ಲದೆ ವ್ಲಾಗ್ ಮಾಡೋ ಏರಿಯಾ. ಇದೇ ಥರ ವಾಯ್ಸ್ ಬರ್ತಾಯಿದೆ. ಯಾವ ಥರ ವಾಯ್ಸ್ ಬರ್ತೀವಿ ಅಂತ ನೀವೇ ಹೇಳಿ ಗೈಸು. ಸ್ವಲ್ಪ ಈವ್ನಿಂಗ್ ವಾಕ್ ಆಗಲಿ ಅಂದ್ಬಿಟ್ಟು ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಒಂದು ಲೊಕೇಶನಲ್ಲಿ. ಆ ಲೊಕೇಶನ್ಗೆ ರೀಚ್ ಆದಮೇಲೆ ನಾನು ಆ ಲೊಕೇಶನ್ಗೆ ರೀಚ್ ಆದಮೇಲೆ ಎಷ್ಟು ಡಿಸ್ಟೆನ್ಸ್ ತನಕ ವಾಯ್ಸ್ ಕ್ಲಿಯರಾಗಿ ಬರುತ್ತೆ, ಎಷ್ಟು ಮೀಟರ್ ಆ್ಯಾವ್ರೇಜ್ ಇದ್ರದ್ದು, ಎಷ್ಟು ಮೀಟರ್ ರೇಂಜ್ ಇದೆ ಅಂತ ನೋಡೋಣ. ಲೆಟ್ಸ್ ಗೋ. ಬನ್ನಿ ಗೈಸ್, ಅಲ್ಲಿ ತನಕ ವಾಕಿಂಗ್ ಮಾಡ್ತಾ ಇರೋಣ. ಜಸ್ಟ್ ಗೋಯಿಂಗ್ ಫಾರ್ ವಾಕಿಂಗ್ ವಿತ್ ಶಾರ್ಟ್ಸ್, ವೇರಿಂಗ್ ಶಾರ್ಟ್ಸ್ ಗೈಸ್. ನಿಮ್ಮ ಡೇ ಟು ಡೇ ಲೈಫಲ್ಲಿ ನೀವೇನಾದರೂ ರಿಸ್ಕ್ ತೊಗೋಬೇಕಂತ ಕ್ಯಾಲ್ಕುಲೇಟ್ ಮಾಡಿ ಮೈಂಡಲ್ಲೇ ಎಲ್ಲ ಫಿಕ್ಸ್ ಮಾಡಿರ್ತೀರ ರಿಸ್ಕ್ ತೊಗೊತೀನಿ ಅಂತ. ಬಟ್ ಬಿಫೋರ್ ಟೇಕಿಂಗ್ ದ ರಿಸ್ಕ್ ನೀವು ಏನು ಮಾಡಬೇಕಂತ ಇದ್ದೀರಾ, ಏನು ರಿಸ್ಕ್ ತೊಗೊಬೇಕಂತ ಇದ್ದೀರಾ, ಅದನ್ನು ನಿಮ್ಮ ಫ್ರೆಂಡ್ಸು, ಫ್ಯಾಮ್ಲೀಸು ಮತ್ತು ರಿಲೇಟಿವ್ಸ್ಗೆ ಹೇಳ್ಬೇಡಿ, ನಿಮ್ಮ ಪೇರೆಂಟ್ಸ್ಗೂ ಹೇಳ್ಬೇಡ್ರಿ. ಸೊ ರಿಸ್ಕ್ನ ಒಂದೊಂದು ಟೈಪ್ಸ್ ಆಫ್ ರಿಸ್ಕ್ ಇರುತ್ತೆ. ಸೊ ಒಂದೊಂದು ಟೈಪ್ಸ್ ಆಫ್ ರಿಸ್ಕು ನೀವು ಫ್ಯಾಮ್ಲಿಗೆ ಹೇಳಬೇಕಾಗತ್ತೆ. ಬಟ್ ಬೇರೆ ಎಲ್ಲ ರಿಸ್ಕ್ನ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇದ್ದರೆ ಆದಷ್ಟು ರಿಸ್ಕ್ನ ತೊಗೊಳೋಕ್ಕಿಂತ ಮುಂಚೆ ಯಾರಿಗೂ ಹೇಳ್ಬೇಡಿ. ತೊಗೊಂಡ್ಮೇಲೆ ಹೇಳಿ.
ನಾನು ನಮ್ಮ ಡ್ಯಾಡಿ ಗಾಡಿ ಕೊಡಲ್ಲ ಆ್ಯಕ್ಚುಲಿ ಹೊಡೆಯೋಕ್ಕೆ, ಬಟ್ ನಾನು ಗಾಡಿ ಹೊಡೆದ್ಬಿಟ್ಟು ಆಮೇಲೆ ನಮ್ಮ ಡ್ಯಾಡಿಗೆ ಹೇಳಿದೆ ಗಾಡಿ ಹೊಡೆದೆ, ಸೊ ಎಲ್ಲ ಗೇರಲ್ಲೂ ಹೊಡೆದೆ ಅಂತ. ಆ್ಯಂಡ್ ನೆಕ್ಸ್ಟು ಸಂಡೇ ನಮ್ಮ ಡ್ಯಾಡಿಗೆ ಪರ್ಮಿಷನ್ ಕೇಳಿ ಅವ್ರು ಬಿಟ್ಟರು, ಅದಕ್ಕಿಂತ ಮುಂಚೆ ಬಿಟ್ಟಿದ್ದಿಲ್ಲ. ಬಟ್ ನಾನೇ ರಿಸ್ಕ್ ತೊಗೊಂಡು ಗಾಡಿ ತೊಗೊಂಡೋಗಿ ಫುಲ್ ಹೊಡೆದ್ಬಿಟ್ಟು ಬಂದೆ. ಅವಾಗ ಗೊತ್ತಾಯಿತು ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಅಂಡರ್ ಕಂಫರ್ಟ್ ಝೋನ್ ಏನೂ ಆಗೋಲ್ಲ, ಅಂಡರ್ ಅನ್ಕಂಫರ್ಟ್ ಝೋನ್ ಆ್ಯಂಡ್ ಅಂಡರ್ ಡಿಫ್ರೆಂಟ್ ಝೋನಲ್ಲಿ ಒಂದೇನಾದರೂ ವರ್ಕ್ ಆಗುತ್ತೆ, ಒಂದೇನೋ ಸ್ಕಿಲ್ ಕಲಿಬೋದು. ಗೈಸ್ ಫೈನಲಿ ಔಟ್ಡೋರ್ ಲೊಕೇಶನ್ಗೆ ಬಂದಿದ್ದೀನಿ ಆ್ಯಂಡ್ ಇಲ್ಲೆಲ್ಲ ಫುಲ್ ಖಾಲಿ ಜಾಗ ಇದೆ. ನಾವು ವೀಡಿಯೋ ಮಾಡಿದ್ರೆ ಅಷ್ಟೊಂದು ಡಿಸ್ಟರ್ಬೆನ್ಸ್ ಆಗೋಲ್ಲ. ಸೊ ಲೊಕೇಶನ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಮೊಬೈಲ್ನ ಫಿಕ್ಸ್ ಮಾಡಿ ಈ ಮೈಕಿನ ರೇಂಜ್ ಕಂಡಿಡೋಣ, ಎಷ್ಟು ಮೀಟರ್ ರೇಂಜ್ ಇದೆ ಅಂತ. ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ನನ್ನ ಈ ಮೈಕ್ನ ಕನೆಕ್ಟ್ ಮಾಡಿ ಇವಾಗ ಇಲ್ಲಿಟ್ಟಿದ್ದೀನಿ ಆ್ಯಂಡ್ ಇವಾಗ ರೇಂಜ್ ಚೆಕ್ ಮಾಡೋಣ. ಲೆಟ್ಸ್ ಗೋ. ನಮ್ಮ ಹೊಸ ಗ್ರೀನ್ ಆರೋ S13 ಮೈಕಿನ ನಮ್ಮ ಹೊಸ ಗ್ರೀನ್ ಆರೋ S13 ಮೈಕಿನ ರೇಂಜ್ ಚೆಕ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಅಲ್ಲಿವರೆಗೂ ಆಲ್ಮೋಸ್ಟ್ ಎಷ್ಟಿದೆ, 50 ಮೀಟರ್ ಇದೆ ಗೈಸ್. ಆ್ಯಕ್ಚುಲಿ ಇದರಲ್ಲಿ ಕೊಟ್ಟಿದ್ದಾರೆ 30 ಮೀಟರ್ ರೇಂಜ್ ಇದೆ ಅಂತ, 20 to 30 ಮೀಟರ್ ರೇಂಜ್ ಇದೆ ಅಂತ, ಬಟ್ 50 ಮೀಟರ್ ಇದೆ ರೇಂಜ್. 50 ಮೀಟರ್ ದಾರಿ ಇದೆ. ಸೊ ಎಷ್ಟು ಮೀಟರ್ ತನಕ ವಾಯ್ಸು ಪ್ರಾಪರಾಗಿ ಬರುತ್ತೆ, ಎಷ್ಟು ಮೀಟರ್ ತನಕ ಆಡಿಯೋ ಕ್ಲಿಯರಾಗಿ ಬರುತ್ತೆ ಅಂತ. ಲೆಟ್ಸ್ ಚೆಕ್ ಇಟ್ ಗೈಸ್. 3, 2, 1 ಲೆಟ್ಸ್ ಗೋ. ಸೊ ಫೈನಲಿ ಇವಾಗ ಮೊಬೈಲ್ನ ಟ್ರೈಪಾಡಲ್ಲಿ ಸೆಟ್ ಮಾಡಿ ಹೋಗ್ತಾ ಇದ್ದೀವಿ ಆ್ಯಂಡ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ್ಯಾಟ್. ಸೊ ಸ್ವಲ್ಪ ಟರ್ನ್ ಮಾಡ್ತಾಯಿದ್ದೀನಿ. ವೀಡಿಯೋದಲ್ಲಿ ನೋಡ್ಬೋದು ನನ್ನ ವಾಯ್ಸ್ ಕ್ಲಿಯರಾಗೂ ಬರ್ತಿದೆ ಆ್ಯಂಡ್ ಇಮೇಜ್ ಸ್ವಲ್ಪ ಝೂಮ್ ಥರ ಆಗಿಬಿಟ್ಟಿದೆ, ತುಂಬ ದೂರ ಆಗಿದ್ದೀನಲ್ಲ ಅದಕ್ಕೋಸ್ಕರ. ಸೊ ವೀಡಿಯೋ ಹೇಗೆ ಬರ್ತೀವಿ ಅಂತ ನೀವು ಹೇಳಿ ಆ್ಯಂಡ್ ಆಡಿಯೋ ಹೇಗೆ ಬರ್ತೀವಿ ಅಂತ ನೀವು ಹೇಳಿ, ಬಿಕಾಸ್ ಆಲ್ಮೋಸ್ಟ್ ನಾನು ಒಂದು 40 ಮೀಟರ್ ದೂರ ಬಂದಿದ್ದೀನಿ. ಐ ಹೋಪ್ ವಾಯ್ಸ್ ಕ್ಲಿಯರಾಗಿ ಬರ್ತೀವಿ ಅಂತ ಅಂದ್ಕೊತಿದ್ದೀನಿ. ಸೊ ಫೈನಲಿ ಇವಾಗ 50 ಮೀಟರ್ ಬಂದಿದ್ದೀನಿ ಗೈಸ್. ಸೊ ನಾನು ಈ ವೀಡಿಯೋದಲ್ಲೇ ಕಾಣಿಸ್ತಿರಲ್ಲ. ಸೊ 50 ಮೀಟರ್ ಈಸ್ ಲೈಕ್ ತುಂಬ ದೂರ. 50 to 60 ಮೀಟರ್ ಬಂದಿದ್ದೀನಿ ಆ್ಯಂಡ್ ನನ್ನ ವಾಯ್ಸ್ ಕ್ಲಿಯರಾಗಿ ಬರ್ತಿಲ್ಲ ಅಂದ್ಕೊತೀನಿ ಆ್ಯಂಡ್ ನನ್ನ ವೀಡಿಯೋ ಅಂತೂ ಪ್ರಾಪರಾಗಿ ಕಾಣೋದೇ ಇಲ್ಲ. ಸೊ ಇವಾಗ ನಾನು ಹತ್ತಿರ ಬರ್ತಾಯಿದ್ದೀನಿ ಆ್ಯಂಡ್ ವಾಯ್ಸ್ ಕ್ಲಿಯರಾಗಿ ಬರಲಿ ಹಾಗೆ ಅಂತ ನೋಡೋಕ್ಕೆ ಇವಾಗ ವೀಡಿಯೋ ಕ್ಲಿಯರಾಗಿ ಬರ್ತೀನಿ ಅಂತ ಅಂದ್ಕೊತೀನಿ ಗೈಸ್. 60 ಮೀಟರ್ ತನಕ ನಾನು ವ್ಲಾಗ್ನ ಮಾಡ್ಕೊಂಡು ಹೋಗಿದ್ದೀನಿ, ಅಂದರೆ ಮೈಕ್ ಟೆಸ್ಟಿಂಗ್ ಮಾಡ್ಕೊಂಡು ಹೋಗಿದ್ದೀನಿ ರೇಂಜ್ನ ಆ್ಯಂಡ್ ಐ ಹೋಪ್ 60 ಮೀಟರ್ ವರ್ಕ್ ಆಗಿರುತ್ತೆ ಅಂದ್ಕೊತೀನಿ. ಬಿಕಾಸ್ ನಾನು ಗ್ರೀನ್ ಆರೋ S13 Pro ಮೈಕ್ ತೊಗೊಂಡಾಗ ನನಗೆ ಆಲ್ಮೋಸ್ಟ್ 100 ಮೀಟರ್ ರೇಂಜ್ ಇತ್ತು. ಬಟ್ ಈ ಒಂದು ಮೈಕಲ್ಲಿ ಆಲ್ಮೋಸ್ಟ್ ಎಷ್ಟಿದೆ ಅಂದರೆ, ಈ ಒಂದು ಮೈಕಲ್ಲಿ 30 ಮೀಟರ್ ರೇಂಜ್ ಅಂತ ಕೊಟ್ಟಿದ್ದಾರೆ, ಬಟ್ ಎಷ್ಟು ಮೀಟರ್ ರೇಂಜ್ ಅಂತ ನನಗೆ ಗೊತ್ತಿಲ್ಲ. ಬಟ್ 60 ಮೀಟರ್ ಅಡ್ಡಾಡ್ಬಿಟ್ಟು ಬಂದೀನಿ, ವಾಕ್ ಮಾಡ್ಬಿಟ್ಟು ಬಂದಿದ್ದೀನಿ ರೇಂಜ್ ಚೆಕ್ ಮಾಡೋಕ್ಕೆ. ಬಟ್ ಅದು ವರ್ಕ್ ಆಗುತ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ 60 ಮೀಟರ್ ರೇಂಜ್ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಲೆಟ್ಸ್ ಸಿ ಗೈಸ್, ಫುಲ್ಲು ವೀಡಿಯೋನ ಇವಾಗ ರೆಕಾರ್ಡ್ ಮಾಡಿದ್ದೀನಿ ಆ್ಯಂಡ್ ಇವಾಗ ನೋಡಬೇಕು ಮೊಬೈಲಲ್ಲಿ ಹೋಗಿ ಎಷ್ಟು ಮೀಟರ್ ತನಕ ಹೋಗಿದೆ ಆ್ಯಂಡ್ ಎಷ್ಟು ಮೀಟರ್ ತನಕ ವಾಯ್ಸ್ ಬಂದಿದೆ, ಎಲ್ಲಿವರೆಗೂ ಹೋಗಿದ್ದೀನಿ, ಎಲ್ಲಿವರೆಗೂ ವಾಯ್ಸ್ ಬಂದಿದೆ ಅಂತ. ಲೆಟ್ಸ್ ಚೆಕ್ ಇಟ್ ಆಫ್ ಗೈಸ್. ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಮೈಕ್ ತೊಗೊಳ್ಳೇಬೇಡಿ, ಬಿಕಾಸ್ ಇದರಲ್ಲಿ ರೇಂಜ್ ಇದೆ 30 ಮೀಟರ್ ರೇಂಜ್ ಬರ್ತಿದ್ದಾರೆ. ಬಟ್ 60 ಮೀಟರ್ಗಿಂತ ಜಾಸ್ತಿ ನಾನು ವಾಕ್ ಮಾಡ್ಕೊಂಡು ಹೋಗಿದ್ದೀನಿ ಈ ಥರ. ಸೊ ಮೈಕ್ನ ಹಿಡ್ಕೊಂಡು 60 ಮೀಟರ್ ಹೋದ್ರೂ ವಾಯ್ಸು ಬ್ರೇಕ್ ಆಗಿಲ್ಲ ಆ್ಯಂಡ್ ಪ್ರಾಪರಾಗಿ ವಾಯ್ಸ್ ರೆಕಾರ್ಡ್ ಆಗಿದೆ. ಸೊ ನಿಮಗೆ ಜಾಸ್ತಿ ಅಂದರೆ ಕಡಿಮೆ ವಾಯ್ಸ್ ಬರೆದ್ಬಿಟ್ಟು ಜಾಸ್ತಿ ವಾಯ್ಸ್ ತನಕ ಜಾಸ್ತಿ ರೇಂಜ್ ಬರ್ತದೆ ತೊಗೊಳ್ಳೇಬೇಡಿ. 30 ಮೀಟರ್ ಬರ್ತಿದ್ದಾರೆ ಬಟ್ 60 ಮೀಟರ್ ಬಂದಿದೆ ಗೈಸ್, ಕ್ರೇಜಿ. ಇನ್ನೊಂದು ನಾನು 100 ಮೀಟರ್ ಟೆಸ್ಟ್ ಮಾಡಬೇಕು, ಬಟ್ ಮುಂದ್ಗಡೆ ರೋಡಿಲ್ಲ. ಬಟ್ ವೀಡಿಯೋ ಕ್ವಾಲಿಟಿ ಬರೋಲ್ಲ ಚೆನ್ನಾಗಿ, ಅದಕ್ಕೋಸ್ಕರ ನಾನು ಜಸ್ಟ್ 60 ಮೀಟರ್ ರೇಂಜ್ನ ಚೆಕ್ ಮಾಡಿದ್ದೀನಿ. 20 ಮೀಟರ್ ಬರ್ತಿದ್ದಾರೆ, 60 ಮೀಟರ್ ಬಂದಿದೆ, ಆಲ್ಮೋಸ್ಟ್ 100 ಮೀಟರ್ ಬರುತ್ತೆ ಗೈಸ್. ಎರಡೂ ಸೇಮ್ ಮೈಕು, ಜಸ್ಟ್ S13 Pro ಆ್ಯಂಡ್ S13 ಡಿಫ್ರೆನ್ಸ್ ಇದೆ. ಆ್ಯಂಡ್ ಪ್ರಾಪರಾಗಿ ವೀಡಿಯೋ ಬಂದಿದೆ, ಪ್ರಾಪರಾಗಿ ಆಡಿಯೋ ಬಂದಿದೆ. ಆಡಿಯೋ ಮಾತ್ರ ಸಖತ್ತಾಗಿ ಬಂದಿದೆ, ವಿತೌಟ್ ಬ್ರೇಕ್ ಆಗಿದೆ, ಆಡಿಯೋ ಬ್ರೇಕ್ ಆಗದೆ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ಹೋಪ್ ದಿಸ್ ಮೈಕ್ ಇಸ್ ವೆರಿ ವೆಲ್. ಹೂ ಆರ್ ಯೂಸಿಂಗ್, ಯಾರೆಲ್ಲ ತೊಗೊಂಡಿದ್ದೀರ ಗ್ರೀನ್ ಆರೋ S13 Pro S13 ಮೈಕ್ ಚೆನ್ನಾಗಿದೆ ಅಂದ್ಕೊತೀನಿ. ರಿಸೀವರ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಬಿಕಾಸ್ ರಿಸೀವರ್ ಒಂದ್ಸಲ ಕೆಳಗೆ ಬಿದ್ದರೆ ಅದರಲ್ಲಿ ಪ್ರಾಬ್ಲಮ್ಸ್ ಇಶ್ಯೂಸ್ ತುಂಬ ಬರುತ್ತೆ ಆ್ಯಂಡ್ ರೆಡಿ ಮಾಡೋಕ್ಕಾಗಲ್ಲ. ಸೊ ನಂದು ರಿಸೀವರ್ ಬೆಂಡ್ ಆಗಿದೆ ತುಂಬ ಸಲ, ಹಿಂಗೆ ಮೊಬೈಲ್ ಕೆಳಗೆ ಬಿದ್ದುಬಿಟ್ಟು. ಸೊ ರಿಸೀವರ್ ಹುಷಾರಾಗಿ ಇಟ್ಕೊಳ್ಳಿ. ಮೈಕ್ ಈಸ್ ವೆರಿ ವೆಲ್. ಆ್ಯಂಡ್ ನೀವು ಮನೆ ಒಳಗೆ ಶೂಟ್ ಮಾಡ್ತಿದ್ದೀರ ಆ್ಯಂಡ್ ಪಾಡ್ಕಾಸ್ಟ್ ಮಾಡ್ತೀರಾ ಅಂದರೆ ತುಂಬ ಬೆಸ್ಟ್, ಬಿಕಾಸ್ ಮನೆ ಒಳಗೆ ನಾಯ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಆ್ಯಂಡ್ ಫುಲ್ ಸೌಂಡ್ ಪ್ರೂಫ್ ಮನೆ ಮಾಡಿ ವೀಡಿಯೋ ರೆಕಾರ್ಡ್ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ. ಔಟ್ಡೋರಲ್ಲಿ ಎಲ್ಲಿ ವಾಯ್ಸ್ ಫುಲ್ಲು ಅಂದರೆ ವಿತೌಟ್ ನಾಯ್ಸ್, ಅಂದರೆ ಈ ಥರ ಡಿಸ್ಟರ್ಬೆನ್ಸ್ ಇಲ್ಲದೆ, ನಾಯ್ಸ್ ಅಂದರೆ ಜಾಸ್ತಿ ಡಿಸ್ಟರ್ಬೆನ್ಸ್ ಇರಲಾರ್ದ ಜಾಗದಲ್ಲಿ ಒಂದು ವೀಡಿಯೋ ಮಾಡಿದ್ರೆ ನಿಮ್ಮ ಮೈಕ್ ರಿಯಾಲಿಟಿ ಗೊತ್ತಾಗುತ್ತೆ, ಎಷ್ಟು ಚೆನ್ನಾಗಿ ವೀಡಿಯೋ ರೆಕಾರ್ಡ್ ಆಗ್ತಿದೆ, ಎಷ್ಟು ಚೆನ್ನಾಗಿ ವಾಯ್ಸ್ ಬರ್ತಿದೆ ಅಂತ.
ಪಬ್ಲಿಕಲ್ಲಿ ಹೋಗಿ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ನಂಬರ್ 3 ಹಾಕಿ ಕ್ಯಾಪ್ ಕಟ್ಟಲ್ಲಿ ಎನ್ಹ್ಯಾನ್ಸ್ ವಾಯ್ಸ್ ಅಂತ ಎಡಿಟ್ ಮಾಡಿ ಆವಾಗ ವಾಯ್ಸ್ ಚೆನ್ನಾಗಿ ಬರುತ್ತೆ. ಪಬ್ಲಿಕಲ್ಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಈ ಮೈಕಲ್ಲಿ, ಬಟ್ ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ ಗೈಸ್. ಪಬ್ಲಿಕಲ್ಲಿ ಮಾಡಿ ನೋಡಬೇಕು. ಇದು ಆ್ಯಕ್ಚುಲಿ ಹೊಸ ಮೈಕಲ್ಲ, ಪಬ್ಲಿಕಲ್ಲಿ ಚೆನ್ನಾಗೂ ಬರ್ಬೋದು. ವಾಯ್ಸ್ ತುಂಬ ಡಿಸ್ಟರ್ಬೆನ್ಸ್ ಇದ್ರೂ ಅದೆಲ್ಲ ನಾಯ್ಸ್ ಕ್ಯಾನ್ಸಲ್ ಆಗ್ಬೋದು. ಲೆಟ್ ಮಿ ಚೆಕ್ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ನೋಡ್ತಾ ಇರಿ ನಮ್ಮ ವ್ಲಾಗ್ಸ್ನ. ಹೊಸ ವ್ಲಾಗಲ್ಲಿ ಈ ಮೈಕ್ ಯಾವ ಥರ ವರ್ಕ್ ಆಗುತ್ತೆ, ಈ ಮೈಕ್ ರಿವ್ಯೂ ಮಾಡಿಬಿಟ್ಟಿದ್ದೀನಿ ಫೈನಲಿ. ಸೊ ಇನ್ಮೇಲೆ ಬರೋ ವ್ಲಾಗ್ಸಲ್ಲಿ ಈ ಮೈಕು ಯಾವ ಥರ ವರ್ಕ್ ಆಗುತ್ತೆ, ಪಬ್ಲಿಕಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಎಲ್ಲೆಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇರ್ತೀನಿ. ಆ್ಯಂಡ್ ವ್ಲಾಗ್ಸ್ನ ನೋಡ್ತಾ ಇರಿ, ವ್ಲಾಗ್ಸ್ನ ಮಿಸ್ ಮಾಡಬೇಡಿ. 100 ಡೇ ಚಾಲೆಂಜ್ ಕಂಪ್ಲೀಟ್ ಆಗಿದೆ, ಆದ್ರೂ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಲೆಟ್ ಮಿ ಸ್ಟೆಪ್ ಇನ್ ವಿತ್ ಅ ನ್ಯೂ ಚಾಲೆಂಜ್ ಸೂನ್ ಗೈಸ್. ಸೂನ್ ಡಿಸೈಡ್ ಮಾಡ್ತೀನಿ. ಸೂನ್ ಐ ವಿಲ್ ಟೇಕ್ ದ ನ್ಯೂ ಚಾಲೆಂಜ್ ವಿಚ್ ಇಸ್ ಗೋಯಿಂಗ್ ಟು ಬಿ ಆಲ್ಮೋಸ್ಟ್ 1 year. ಐ ಮೀನ್ ಆಲ್ಮೋಸ್ಟ್ ಎಷ್ಟು 365 days ಚಾಲೆಂಜ್ ತೊಗೊಬೇಕಂತ ಪ್ಲ್ಯಾನ್ ಇದೆ ಅಂತ ಹೇಳೋದು ಬೇಡ. ಎಸ್ ಟುಡೇ ದ ಡೇ ವಾಸ್ ನಾಟ್ ಲೈಕ್ ಕ್ರೇಜಿ, ಐ ಮೇಡ್ ಇಟ್ ಕ್ರೇಜಿ ಗೈಸ್. ಅದೇ ಥರ ಹೇಳ್ಬೇಕು ನೀವು. ಇವತ್ತಿನ ದಿನ ಚೆನ್ನಾಗಿಲ್ಲ ಅಂದ್ಬಿಟ್ಟು ಮನೇಲಿ ಕುತ್ಕೊಳ್ಳೋದೇನಕ್ಕೆ. ಡೂ ಸಮಥಿಂಗ್. ನಿಮ್ಗೆ ಏನು ಇಷ್ಟ ಇದೆ ಅದೇ ಮಾಡಿ ಗೈಸ್. ಬೇರೆಯವ್ರು ಹೇಳೋದೇ ಮಾಡ್ಬೇಕಂತ ಇಲ್ಲ, ನಿಮ್ಗೆ ಏನು ಇಷ್ಟ ಇದೆ ಅದನ್ನೇ ಮಾಡಿ. ಬಟ್ ಡೂ ಸಮಥಿಂಗ್ ಗೈಸ್. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ದ ಅದರ್ಸ್ ಆ್ಯಂಡ್ don't go in the negative zone. Be in the positive zone. Be in the positive environment. Be with the positive people. Be with a positive environment, people, family. So ಅಷ್ಟೇ ಗೈಸ್. ಲೆಟ್ಸ್ ಗೋ ಗೈಸ್. ಬನ್ನಿ ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡೋಣ. ಸೊ ಇದರಲ್ಲಿ ಏನು ತಂದಿನಿ ಅಂದರೆ ಈ ಒಂದು ವೀಡಿಯೋ ಸ್ಟ್ಯಾಂಡ್ ತರೋಕ್ಕೆ ಕವರ್ ತೊಗೊಂಬಂದಿನಿ. ಆ್ಯಂಡ್ ಈ ಸ್ಟ್ಯಾಂಡ್ ಕಾಣಬಾರ್ದು ಅಂದ್ಬಿಟ್ಟು ಅರ್ಬಿ ತೊಗೊಂಬಂದಿನಿ, ಕ್ಲಾತ್ಸ್. ಆ್ಯಂಡ್ ಅದು ಬಿಟ್ಟರೆ ಇದು ಗ್ರೀನರ್ ಮೈಕಿನ ಬಾಕ್ಸ್ ತಂದಿದ್ದೀನಿ. ಇಲ್ಲಿ ರೇಂಜ್ ಎಷ್ಟು ಬರ್ತಿದ್ದಾರೆ ನೋಡಿ. ರೇಂಜ್ ಬರ್ತಿದ್ದಾರೆ ಇಲ್ಲಿ 30 ಮೀಟರ್ ಬರ್ತಿದ್ದಾರೆ, ಬಟ್ ಜಾಸ್ತಿನಿದೆ. ವೆರಿ ಗುಡ್, ಕ್ರೇಜಿ, ಲಕ್, ವಾವ್. ಇದು ನಮ್ಮ ಮೈಕ್ ಬಾಕ್ಸ್ ಗೈಸ್. ಇವತ್ತಿನ ಮೈಕ್ ರಿವ್ಯೂ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಮೆಂಟ್ಸಲ್ಲಿ ಹೇಳಿ ಗೈಸ್ ವ್ಲಾಗ್ ಹೇಗಿತ್ತಂತ. ಹಾಗೆ ನನ್ನ ಈ ಹೊಸ ಮೈಕ್ ಹೇಗಿದೆ ಅಂತ ರಿವ್ಯೂ ಮಾಡಿದ್ದೀನಲ್ಲ, ಸೊ ಯಾವ ಥರ ರಿವ್ಯೂ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಪ್ರಾಪರಾಗಿ ರಿವ್ಯೂ ಮಾಡಿಲ್ಲ ಅನ್ಕೊತೀನಿ, ಬಟ್ ನನ್ನ ಮೈಕ್ ಹೇಗಿದೆ ಅಂತ ನೀವು ಹೇಳಿ. ಮೈಕಲ್ಲಿ ವಾಯ್ಸ್ ಹೇಗೆ ಬರ್ತಾಯಿದೆ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ನಿಮ್ಗೇನೋ ತೊಗೋಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಂದನೂ ತೊಗೋಬೋದು. ನಾನೇನು ಕಮಿಷನ್ ಏನು ಬರೋಲ್ಲ, ಬಟ್ ತೊಗೊಳ್ಳಿ ಗೈಸ್. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ನಿಮ್ಗೆ ಬೇಕಂದರೆ ತೊಗೋಬೋದು. ಸೊ ಕ್ರೇಜಿ ಮೈಕ್ ಗೈಸ್, ನಾನು ಸಜೆಸ್ಟ್ ಮಾಡ್ತೀನಿ ತೊಗೊಳ್ಳಿ ಅಂತ. ಲೆಟ್ಸ್ ಶೈನಿಂಗ್ ಆಫ್ ದಿಸ್ ವ್ಲಾಗ್ ರೈಟ್ ನೌ. Take care, goodbye, stay max, stay peace, do anything, don't be lazy. Stay guys, bye bye. ಗೈಸ್ ಈವ್ನಿಂಗ್ ಟೈಮಲ್ಲಿ ಈ ಒಂದು ಲೊಕೇಶನಲ್ಲಿ ಆ ಮೂಲೆಯಲ್ಲಿ ನಿಂತ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಜನರು ಬಗ್ಗಿ ನೋಡ್ತಾರೆ. ಈ ಥರ ವಾಕ್ ಮಾಡಿಕೊಂಡು ಅಲ್ಲಿ ಬಗ್ಗಿ ನೋಡ್ತಾರೆ. ಏನು ಮಾಡ್ತಾನೆ ಹುಡುಗ ಸೈಡಲ್ಲಿ ನಿಂತ್ಕೊಂಡು ಒಂಟಿಯಾಗಿ ಏನು ಮಾಡ್ತಾನೆ ಅಂದ್ಬಿಟ್ಟು ಬಗ್ಗಿ ನೋಡ್ತಾರೆ ಪಬ್ಲಿಕ್ ಅವರು. ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ, ವೀಡಿಯೋ ಶೂಟ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಗೊತ್ತಿರಲ್ಲ ಅವ್ರಿಗೆ. ಇಸ್ ಗೈಸ್ ಫೈನಲಿ ಶೂಟ್ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಹೋಗುವಾಗ ನೆಕ್ಸ್ಟ್ ಲೆವೆಲ್ ಸೊಳ್ಳೆ ಕಚ್ಕೊಂಡು ಹೋಗ್ತಾಯಿದ್ದೀನಿ. ನೈಟ್ ಟೈಮಲ್ಲಿ ಬಂದಿದ್ದಲ್ಲ, ಈವ್ನಿಂಗ್ ಟೈಮಲ್ಲಿ ಬಂದಿದ್ದೀನಿ ವ್ಲಾಗ್ ಮಾಡೋಕ್ಕೆ, ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ. ಅದಕ್ಕೆ ತುಂಬ ಸೊಳ್ಳೆ ಬಂತು, ತುಂಬ ಮಸ್ಕಿಟೋಸ್ ಕಡ್ದಿದೆ, ತುಂಬ ಮಸ್ಕಿಟೋಸ್ ಸೊಳ್ಳೆ ಎಲ್ಲ ಕಚ್ಚಿದೆ.